ಗ್ರಾಮಗಳಲ್ಲಿ ದೇವಾಲಯ ನಿರ್ಮಾಣದಿಂದ ಸಮಾನತೆ, ಭ್ರಾತೃತ್ವ, ಧಾರ್ಮಿಕ ಜಾಗೃತಿಯೊಂದಿಗೆ ಸಾಮರಸ್ಯದ ಜೀವನ ನಡೆಸಲು ಸಾಧ್ಯ ಎಂದು ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಅವರು ಆಲೂರು ತಾಲೂಕಿನ ಕದಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಟಿ ತಿಮ್ಮನಹಳ್ಳಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಮನುಷ್ಯರಿಗೆ ಶಾಂತಿ ನೆಮ್ಮದಿ ನೀಡುವಂತಹ ಧಾರ್ಮಿಕ ಕೇಂದ್ರಗಳಾಗಿವೆ. ಮೊದಲೇ ವಿವಿಧ ಜೀವನ ನಡೆಸಲು ಆಧ್ಯಾತ್ಮ ಸಹಕಾರಿಯಾಗಿದೆ. ಯಜ್ಞ ಯಾಗಾದಿಗಳು ಪರಿಸರಕ್ಕೂ ಪೂರಕವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮಾನವೀಯ ಮೌಲ್ಯಗಳು ಕಡಿಮೆಯಾಗುತ್ತಿರುವುದು ವಿಪರ್ಯಾಸದ ಸಂಗತಿ. ನಾವೇ ಶಾಶ್ವತ ಅಲ್ಲ ಎಂದ ಮೇಲೆ ಸ್ವಾರ್ಥ ಹಾಗೂ ಆಸೆಯ ಹಿಂದೆ ಹೋಗುವುದು ಸರಿಯಲ್ಲ. ದೇವಾಲಯಗಳ ನಿರ್ಮಾಣದಿಂದ ಗ್ರಾಮದಲ್ಲಿ ಶಾಂತಿ, ಸಹಬಾಳ್ವೆ ಸಾಧ್ಯವಾಗುತ್ತದೆ. ನನ್ನ ವೈಯಕ್ತಿಕ ಅನುದಾನದಲ್ಲಿ 2 ಲಕ್ಷ ನೀಡಲಾಗುವುದು. ಸರ್ಕಾರದ ಮಟ್ಟದಲ್ಲಿ ಹೆಚ್ಚು ಅನುದಾನ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರಲ್ಲದೆ, ಸರ್ಕಾರ ಯಾವ ಶಾಸಕರಿಗೂ ಕ್ಷೇತ್ರದ ಅಭಿವೃದ್ಧಿಗೆ 1 ಪೈಸೆ ಹಣ ಬಿಡುಗಡೆ ಮಾಡುತ್ತಿಲ್ಲ ಎಂದು ಹೇಳಿದರು. ಗ್ರಾಮದ ಹಿರಿಯ ಮುಖಂಡ ನಿವೃತ್ತ ಶಿಕ್ಷಕ ಧರ್ಮರಾಜ್ ಮಾತನಾಡಿ, ನಮ್ಮ ಪೂರ್ವಿಕರು ಆಚರಿಸಿ ಬೆಳೆಸಿಕೊಂಡು ಬಂದಿರುವ ಸಂಸ್ಕಾರಯುತ ಕಾರ್ಯಗಳನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಪರಿಚಯಿಸಬೇಕು. ದೇವಾಲಯಗಳ ನಿರ್ಮಾಣದ ನಂತರ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳೊಂದಿಗೆ ಅದರ ನಿರ್ವಹಣೆ ಕಾರ್ಯ ವ್ಯವಸ್ಥಿತವಾಗಿರಬೇಕು. ಗ್ರಾಮದಲ್ಲಿ ಪ್ರತಿಯೊಬ್ಬರೂ ಒಟ್ಟುಗೂಡಿ ದೇವಾಲಯ ನಿರ್ಮಾಣದಂತಹ ಉತ್ತಮ ಕಾರ್ಯಕ್ಕೆ ಕೈಜೋಡಿಸಬೇಕು. ಶಾಸಕ ಸಿಮೆಂಟ್ ಮಂಜು ಅವರು ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರನ್ನ ಬಳಸಿಕೊಂಡು ಗ್ರಾಮಕ್ಕೆ ಉತ್ತಮವಾದ ಕೆಲಸ ಮಾಡೋಣ ಎಂದರು. ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕ ವೆಂಕಟೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಂತರಾಜ್, ಪಿಡಿಒ ಶಿವಕುಮಾರ್, ಜೆಡಿಎಸ್ ಮುಖಂಡ ರಾಜಪ್ಪ ಗೌಡ, ಗ್ರಾಮದ ಹಿರಿಯ ಮುಖಂಡ ವೆಂಕಟೇಗೌಡ, ದೇವರಾಜೇಗೌಡ, ಆರ್ಕೆವಿ ರವಿ, ರಾಜೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೈವಾಬಲಂ ವಿದ್ಯಾಬಲಂ ತದೇವ ಲಕ್ಷ್ಮೀ ಪದಾರ್ಥಂ ಸ್ಮರಾಮಿ ಸಲಗ್ನಂ ಸಾವಧಾನಂ ಸುಮುಹೂರ್ತ ಸಾವಧಾನಂ ಶಂಕಸ್ಥಾಪನ ಮುಹೂರ್ತದ ಮುಹೂರ್ತಂ ಪ್ರತಿಷ್ಠಿತಮಸ್ತು. ವಿಶೇಷವಾದ ಶಕ್ತಿ ಇದೆ, ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಆಂಜನೇಯ ಶಕ್ತಿಗೆ ಸರಿಸಾಟಿ ಯಾರೂ ಇಲ್ಲ. ಈ ನಿಟ್ಟಿನಲ್ಲಿ ಆಂಜನೇಯ ದೇವಾಲಯವನ್ನ ಇವತ್ತು ಪ್ರಾರಂಭ ಮಾಡಿದಿರ. ಭಗವಂತನ ದಯಿಂದ ಎಲ್ಲವೂ ಕೂಡ ಯಶಸ್ವಿ ಸಂದರ್ಭದಲ್ಲಿ ಇರ್ತೀನಿ. ನಾನು ಮುಜರಾಯಿ ಇಲಾಖೆಯಿಂದ ಅನುದಾನವನ್ನು ಏನ್ ತರಬಹುದು ಅನ್ನೋದ್ರ ಬಗ್ಗೆ ನಾನು ಇಲ್ಲೇ ಏನು ಆಗಲ್ಲ. ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಇಲ್ಲಿ ಒಳ್ಳೆ ಅನುದಾನ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆದ್ರೆ ನನ್ನ ವೈಯಕ್ತಿಕ ಅನುದಾನದಿಂದ 2 ಲಕ್ಷ ನನ್ನ ಶಾಸಕರ ಅನುದಾನದಿಂದ ಮುಜರಾಯಿ ಇಲಾಖೆಯಿಂದ ಏನ್ ತರಬಹುದು ಅಂತ ಹೇಳಿ ನಾನು ಈಗ ಏನು ಪ್ರಾಮಿಸ್ ಮಾಡಕ್ ಏನ್ ಆಗ್ಬೋದು. ಯಾಕಂದ್ರೆ ಸುಮ್ಮನೆ ನಾನು ಸುಳ್ಳು ಆಶ್ವಾಸನೆ ಕೊಟ್ಟು ಮಾತಿಗೆ ತಪ್ಪ. ಹಂಗಾಗಿ ನನ್ನ ವೈಯಕ್ತಿಕ ಅನುದಾನದಿಂದ 2 ಲಕ್ಷ ನಾನು ಕೊಡ್ತೀನಿ, ಅನುದಾನದ ಕೊಡ್ತೀನಿ. ತಾವು ಕಾಮಗಾರಿ ಮುಂದುವರಿಸಿ ನನ್ನ ಅನುದಾನದಲ್ಲಿ ನಾನು ಇಟ್ಕೊಂಡು ಆಕ್ಷನ್ ಪ್ಲಾನ್ ಆದ್ಮೇಲೆ ನಮ್ಮ ಮುಖಂಡರುಗಳಿಗೆ ಹೇಳ್ತೀನಿ, ಖಂಡಿತವಾಗ್ಲೂ ಕೂಡ ಕೊಡೋಣ. ಮುಜರಾಯಿ ಇಲಾಖೆಯಿಂದ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ತರ್ತಕ್ಕಂಥ ಕೆಲಸವನ್ನು ನಾನು ಕೂಡ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮೆಲ್ಲರ ಕರ್ತವ್ಯ ಇದೆ, ಜವಾಬ್ದಾರಿ ಇದೆ. ನಮ್ಮ ಧರ್ಮ, ನಮ್ಮ ಸಂಸ್ಕಾರವನ್ನು ಉಳಿಸ್ಕೋಬೇಕಾಗಿರ್ತಕ್ಕಂಥದ್ದು. ಗುರು ಹಿರಿಯರು ಅಲ್ಲಿಂದ ಇಲ್ಲಿ ತನಕ ನಮಗೆ ಕೊಟ್ಟೋಗಿದ್ದಾರೆ. ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಈ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಉಳಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ. ಇವತ್ತು ಮಾಡ್ತಿರ್ತಕ್ಕಂಥ ಪೂಜೆ ಪುರಸ್ಕಾರನೇ ಸರಿಯಾದ ಸಮಯಕ್ಕೆ ಇನ್ನೂ ಕೂಡ ಮಳೆ ಉತ್ತಮ ರೀತಿಯಲ್ಲಿ ಆಗ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲರೂ ಕೂಡ ಚುನಾವಣೆ ಸಂದರ್ಭದಲ್ಲೂ ಕೂಡ ಅತ್ಯಂತ ಆತ್ಮೀಯವಾಗಿ ನನ್ನ ಕೈ ಹಿಡಿದಿದ್ದೀರಾ. ತಾವು ಕೊಟ್ಟಂಥ ಅಧಿಕಾರವನ್ನು ಪ್ರಾಮಾಣಿಕವಾಗಿ ನನ್ನ ಕ್ಷೇತ್ರದಲ್ಲಿರ್ಬೋದು, ವಿಧಾನಸಭೆಯಲ್ಲಿರ್ಬೋದು, ಪ್ರಾಮಾಣಿಕವಾಗಿ ನನ್ನ ಅಧಿಕಾರವನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಮುಂದೆನೂ ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತಾ, ನೀವೆಲ್ಲ ನಿಮ್ಮ ಕಷ್ಟ ಸುಖಗಳಿಗೆ ನಾನು ಯಾವತ್ತೂ ಕೂಡ ಜೊತೆಲಿರ್ತೀನಿ ಅಂತ ಹೇಳ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಪೂಜೆ ಮಾಡಲಿಕ್ಕೆ, ಭೂಮಿ ಪೂಜೆ ಮಾಡಲಿಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗ್ರಾಮಸ್ಥರಿಗೆ, ನನ್ನ ಪಕ್ಷದ ಎಲ್ಲ ಮುಖಂಡರಿಗೆ, ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂದಿಲ್ಲ ಸ್ಕೂಲ್ಗೆ ಅದನ್ನು ಒಂದು ಹೊಸ ಇದರಲ್ಲಿ ಲಿಸ್ಟಲ್ಲಿ ಸೇರಿಸಿ ಅಲ್ಲಿಗೆ ಹೊಸ ಕಟ್ಟಡಗಳನ್ನು ಕೊಡುವ ಆಶ್ವಾಸನೆ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇವರು ನಾವು ಗಮನಿಸಿದ ಮಟ್ಟಿಗೆ ಪ್ರೀತಮ್ ಜೇಗೌಡರು ಏನು ಕೆಲಸವನ್ನು ಮಾಡ್ತಾಯಿದ್ರು ಅದೇ ಹಾದಿಯಲ್ಲಿದ್ದಾರೆ ಅಂತೇಳಿ ನಾವು ಹೇಳ್ಬೋದು. ಇದು ಮುಖಸ್ತುತಿ ಅಲ್ಲ, ನಾವು ಕಣ್ಣಾರೆ ನೋಡಿರೋವಂಥದ್ದು. ಎಲ್ಲ ಊರಿನ ಪ್ರಮುಖ ದೇವಸ್ಥಾನ ನೋಡಿದ್ದು, ಅದರೊಳಗೆ ಓಡಾಡೋಕ್ಕಾಗ್ತಿಲ್ಲ, ತಲೆಗೆಲ್ಲ ಹೊಡಿತಾ ಇತ್ತು. ದೇವರಾಗಲೂ ಎಲ್ಲರಿಗೂ ಒಳ್ಳೇದು ಮಾಡಿದ್ದ. ಅದಾದ ನಂತರ ಜನರ ಸಹಕಾರದಿಂದ ಒಂದು 8ನೇ ಕಟ್ಟಡ ಆಗಿತ್ತು. ಈಗ ಅತ್ಯಂತ ಉತ್ತಮವಾದ ಕಟ್ಟಡ ಆದರೆ ಅದು 3ನೇ ಪೀಳಿಗೆ ಕಟ್ಟಡ ಆಗುತ್ತೆ. ಹಾಗಾಗಿ ಊರಿನ ಜನರು, ಸುತ್ತಮುತ್ತ ಇರೋರು, ಭಕ್ತಾದಿಗಳು
ಯಾರೇ ಇದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಕೈಲಾದಂಥ ಸಹಾಯವನ್ನು ಮಾಡಿ ನಾವು ಕೂಡ